ನಮಸ್ಕಾರ. ನಾನು ಕುರು ಸಮಾಜದ ಎಸ್ ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಸಿದ್ದಣ್ಣ ತೇಜಿ. ಬಂಧುಗಳೇ, ಕುರು ಸಮಾಜದ ಎಸ್ ಟಿ ವಿಚಾರವಾಗಿ ಇತ್ತೀಚೆಗೆ ಸಾಕಷ್ಟು ಗೊಂದಲದ ಹೇಳಿಕೆಗಳು ಬರ್ತಾ ಇದ್ದಾವೆ. ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಬೇಕಂತೇಳಿ ಇಡೀ ರಾಜ್ಯಾದ್ಯಂತ BJP JDS ಹೊರತುಪಡಿಸಿ ನಾವು ಕಾಂಗ್ರೆಸ್ಗೆ ಓಟನ್ನು ಹಾಕಿದ್ದೇವೆ. ಕೇವಲ ನಾವು ಹೋರಾಟಗಾರ ಮಾತ್ರ ಹೋರಾಟ ಮಾಡಿ ಮುಖ್ಯಮಂತ್ರಿಗೆ ಭೇಟಿಯಾಗೋದು, MLA ಭೇಟಿಯಾಗೋದು, MP ಭೇಟಿಯಾಗೋದು ಆಗ್ತಾ ಇದೆ. ಯಾಕೆ ಇಡೀ ರಾಜ್ಯಾದ್ಯಂತ ಕುರುಬರು 4,000 ಸಂಘಟನೆಗಳದ, ನೀವೇನು ಮಾಡ್ತಾ ಇದ್ದೀರಿ? ಇವತ್ತು ಕಾಂಗ್ರೆಸ್ಸಿನ ನಂಬಿ ಓಟ್ ಹಾಕಿರಿ, ಮುಖ್ಯಮಂತ್ರಿಗೆ 3 ತಿಂಗಳ ಹಿಂದೆ ಭೇಟಿಯಾದಾಗ ಪತ್ರ ಬಂದಿಲ್ಲ ಅಂತ ಹೇಳಿದರು. ನಾವು ಮತ್ತೆ 4-5 ಸಾರಿ ಪದೇ ಪದೇ ಭೇಟಿಯಾಗಿ ಕುಲಶಾಸ್ತ್ರನ ಅಧ್ಯಯನದ ವರದಿ ಬಂದಾಗಿದೆ. ಇದಾದ ಮೇಲೆ ಮಾರ್ಚಲ್ಲಿ ಡೆಲ್ಲಿಯಿಂದ ಪತ್ರ ಬಂದಿದೆ. ಮುಖ್ಯಮಂತ್ರಿ ಕೇಳಿದ್ರೆ ಯಾವುದೇ ಪತ್ರ ಬಂದಿಲ್ಲ ಅಂತ ಹೇಳಿದರು. ನಾವು ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡದ ಅಧಿಕಾರಿಗಳಿಗೆ ಹೋಗಿ ಭೇಟಿಯಾದಾಗ ಮೊದಲಿಗೆ ಬಂದಿಲ್ಲ ಅಂದರು. ನಿಮ್ಮ ಕಚೇರಿ ಎದುರುಗಡೆ ಹೋರಾಟ ಮಾಡಬೇಕಾಗ್ತದೆ, ಹುಡುಗಾಟಿಗೆ ಹೆಚ್ಚಾಗಿ ಹೋಗ್ಬೇಡ್ರಿ ಅಂತ ಹೇಳಿದ ಮೇಲೆ ಇಲ್ಲ ಪತ್ರ ಬಂದೈತಂದ್ರೆ ಅಲ್ಲಿ ಸ್ವಲ್ಪ ನಮಗೂ ಅವ್ರಿಗೆ ವಾದ ವಿವಾದ ಕೂಡ ಆಯಿತು. IAS ಆಫೀಸರು ರಣದೀಪ್ ಅವ್ರ ಜೊತೆಗಿನೂ ಕೂಡ ವಾದ ಆಯಿತು. ಅದಾದಮೇಲೆ ಮುಖ್ಯಮಂತ್ರಿ ಕಚೇರಿಗೆ ಹೋಗಿ ಇಲ್ಲ ಸರ್ ಪತ್ರ ಬಂದಿದೆ, ಉತ್ತರ ಬರಿಬೇಕು ಅಂತ ಹೇಳಿದರು. ನಾವು ಮತ್ತೆ ಹೋದ ತಿಂಗಳ ಶಾಸಕರ ಭವನದಲ್ಲಿ ಸಭೆಯನ್ನು ಮಾಡಿ ಇನ್ನು ಬೇರೆ ರೀತಿ ಹೋರಾಟ ಮಾಡಬೇಕು ಅನ್ನುವಂಥ ಸಂದರ್ಭ ಬಂದಾಗ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆಸಿದರು. ಕರೆದಿಲ್ಲ, ನಾನು ಪತ್ರವನ್ನು ಡೆಲ್ಲಿ ಕಳಿಸ್ತೀನಿ, ನೀವು ಡೆಲ್ಲಿಗೆ ಹೋಗಿ ಹೋರಾಟ ಮಾಡಬೇಕು ಅಂದರು. ಸರಿ, ಆದರೆ ಮುಖ್ಯಮಂತ್ರಿಗಳಿಗೆ ಇವತ್ತು ಪತ್ರ ಬಂದಿರೋದು ವಿಷಯ ಗೊತ್ತಿಲ್ಲ. ನಮ್ಮ ಸಮಾಜದ ಕೆಲವೊಂದು ಸಂಘಟನೆಗಳಿಗಂತೂ ಅವ್ರಿಗೆ ಮಾಹಿತಿ ಇಲ್ಲ. ಹೇಳಿದ್ರು ಕೂಡ ನಮ್ಮಂತರ ಮಾತು ನೆಮ್ತಾ ಇಲ್ಲ, ದಾರಿ ತಪ್ಪಿಸುವಂಥ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಇಡೀ ರಾಜ್ಯಾದ್ಯಂತ ಏನು ಕುರುಬ ಸಮಾಜದ ಮುಖಂಡರಿದ್ದಾರೆ, ಪ್ರದೇಶ ಕುರುಬ ಸಂಘದ ನಿರ್ದೇಶಕರಿದ್ದಾರೆ, ಪ್ರದೇಶ ಕುರುಬಕ್ಕೊಬ್ಬ ರಾಜ್ಯಾಧ್ಯಕ್ಷ M ವೀರಣ್ಣಗೆ ಮಾಡೈತಿ, ಇವರೆಲ್ಲ ಎಲ್ಲಿ ಹೋದ್ರು? ನಾವು ಪ್ರಶ್ನೆ ಮಾಡಬೇಕಾಗಿತ್ತು. ಕೇವಲ ಏನು ಒಂದು ಸಂಘಟನೆಯವ್ರಿಗೆ ಮಾತ್ರ ಎಷ್ಟು ಬೇಕಾಗಿತ್ತು ಅನ್ನೋದಲ್ಲ. ಇಲ್ಲಿ ಮುಖ್ಯಮಂತ್ರಿ ನಾವು ನಂಬಿದ್ದೇವೆ, ಮುಖ್ಯಮಂತ್ರಿ ಜೊತೆಗೆ ಹಿತಶತ್ರುಗಳಿದ್ದಾರೆ. ಉಗ್ರಪ್ಪ ಒಂದು ಕಡೆ ಇಲ್ಲಿ ಮುಖ್ಯಮಂತ್ರಿಗಳ ಕಂದಾಗ ನಮ್ಮ ಹಕ್ಕನ್ನು ಪಡಿಬೇಡ್ರಿ, ನಮ್ಮ ತಾಟಿ ಕೈ ಹಾಕ್ಬೇಡ್ರಿ ಅಂತ ಹೇಳ್ತಾರೆ. ಅಲ್ಲಿ ಮತ್ತೊಂದು ಕಡೆ ಅದೇ ಪರಿಶಿಷ್ಟ ಪಂಗಡದ ಅಧಿಕಾರಿಗಳ ಜೊತೆಗೆ ಯಾವ ಕಾರಣಕ್ಕೂ ಕೇಂದ್ರಕ್ಕೆ ಪತ್ರ ಕಳಿಸಬಾರ್ದು ಅಂತೇಳಿ ಉಗ್ರಪ್ಪನವರು ಹೇಳ್ತಾರೆ. ಯಾಕೆ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ನಿರ್ಲಕ್ಷ್ಯ ಕುರುಬರ ಮೇಲೆ? ನಾವು ವಿಚಾರ ಮಾಡಬೇಕಾಗಿದೆ. ವಿಚಾರ ಮಾಡದಿದ್ರೆ ಕುರುಬರಿಗೆ ಯಾವ ಕಾರಣಕ್ಕೂ ಎಷ್ಟೇ ಸಿಗಲ್ಲ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ 31 ಜಿಲ್ಲೆಯಲ್ಲಿದ್ದೇವೆ. ನಾವು ಕೇವಲ ಕಾಂಗ್ರೆಸ್ಗೋ ಮತ್ತೊಬ್ಬರಿಗೆ ಓಟ್ ಹಾಕಕ್ಕಿಲ್ಲ. ನಮ್ಮ ಹಕ್ಕನ್ನು ನಾವು ಪಡಿಬೇಕಂದ್ರೆ ಹೋರಾಟ ಅನಿವಾರ್ಯ ಆಗಿದೆ. ಈ ದಿಶೆಯಲ್ಲಿ ಹೋರಾಟ ಮಾಡಬೇಕಾಗಿದೆ. ಹೋರಾಟಕ್ಕಿಂತ ಪೂರ್ವದಲ್ಲಿ ಮುಖ್ಯಮಂತ್ರಿಗಳಿಗೆ, ನಮ್ಮ ಸಮಾಜದ MLAಗಳಿಗೆ, ನಮ್ಮ ಸಮಾಜದ MLCಗಳಿಗೆ ನಾವು ಪ್ರಶ್ನೆ ಮಾಡಬೇಕು. ನಾವು ಪ್ರಶ್ನೆ ಮಾಡದಿದ್ರೆ ಸಾಕಷ್ಟು ತೊಂದರೆಗಳಿಗೆ ಹೋಗ್ತೇವೆ. ಹೋರಾಟದ ಬಗ್ಗೆ ನಾವು ಹೋರಾಟವನ್ನು ಯಾವಾಗ ನಿರೂಪಣೆ ಮಾಡಬೇಕು, ಯಾವಾಗ ಹೋರಾಟ ಮಾಡಬೇಕಂತೇಳಿ ಮತ್ತೆ ನಾವು ಸಭೆಯನ್ನು ಮಾಡಿ ನಿರ್ಧಾರ ಮಾಡ್ತೇವೆ. ಅವಾಗ ಎಲ್ಲರೂ ಸೇರೋಣಂತೆ. ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ತಹಸೀಲ್ದಾರ್ ಕಚೇರಿ ಮುಖಾಂತರ, ಇಲ್ಲ ಅಂದರೆ ನಿಮ್ಮ ಸಂಘಟನೆ ಮುಖಾಂತರ, ಇಲ್ಲ ಅಂದರೆ ಸ್ವತಃ ತಾವೇ ಮನೆಯಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಪತ್ರ ಬರೀರಿ, ಕುರುಬ ಸಮಾಜಕ್ಕೆ ST ಮೀಸಲಾತಿ ಕೊಡಿಸೋದ್ರಾಗೆ ತಾವು ಯಾಕೆ ಭಾಗವಹಿಸ್ತಾ ಇಲ್ಲ, ಇಚ್ಛಾಶಕ್ತಿ ಇದೆಯೋ ಇಲ್ಲೋ ತಾವು ಕೇಳಬೇಕಲ್ಲ. ಇವತ್ತು ಎಲ್ಲ ಕುರುಬರು, ಎಲ್ಲ ಕುರುಬ ಸಮಾಜದ ಮುಖಂಡರು ತಾವು ಪ್ರಶ್ನೆ ಮಾಡುವಂಥ ಒಂದು ಸಮಯ ಬಂದೈತಿ. ಇವಾಗ ಮಾಡ್ತಿದ್ರೆ ಮತ್ಯಾವಾಗ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ತಾನು ತಮ್ಮಲ್ಲಿ ಎಲ್ರಿಗೂ ಮನವಿ ಮಾಡ್ಕೊತ ತಾವು ಮುಖ್ಯಮಂತ್ರಿಗೆ ಪತ್ರ ಬರೆದು ವಿಷಯ ಏನಾಗ್ತಂತ ತಿಳ್ಕೊಬೇಕಂತೇಳಿ ನಾನು ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ. ಸಿದ್ದಣ್ಣ ತೇಜಿ.